ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗದ್ರಿ ಎಲ್ಲ ಚೆನ್ನಾಗದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಮ್ಮ ವಿಘ್ನ ವಿನಾಶಕನಾದ ಗಣಪನ ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನ ಈ ವಿಡಿಯೋದ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹಾಗಿದ್ರೆ ಮತ್ತ್ಯಾಕ್ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಣೇಶನನ್ನ ಮೊದಲು ಮನೆಗಳಲ್ಲಿ ಯಾರು ಪ್ರತಿಷ್ಠಾಪಿಸಿದರು ಮತ್ತು ಯಾವಾಗ ಪ್ರತಿಷ್ಠಾಪಿಸಿದರಪ್ಪ ಅಂತಂದ್ರ 1630ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿಯವರು ಗಣೇಶ ಚತುರ್ಥಿಯನ್ನು ತಮ್ಮ ಅರಮನೆಯಲ್ಲಿ ಪ್ರತಿಷ್ಠಾಪಿಸಿ ಗಣೇಶನಿಗೆ ಇಷ್ಟವಾದ ಮೋದಕವಾದ ಕಡುಬು ಮತ್ತು ಪಂಚಾಮೃತಗಳನ್ನು ನೀಡಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಸತತ 10 ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸಿ 10ನೇ ದಿನದಂದು ಗಣೇಶನನ್ನು ನದಿಯಲ್ಲಿ ವಿಸರ್ಜಿಸಿ ಬರ್ತಾ ಇದ್ರು. ಈ ರೀತಿ ಶುರುವಾದಂತಹ ಪದ್ಧತಿ ಕೇವಲ ಮನೆಗಳಿಗೆ ಮಾತ್ರ ಸೀಮಿತಗೊಂಡಿತ್ತು. ಆದರೆ 1893ರಲ್ಲಿ ಬಾಲಗಂಗಾಧರ ತಿಲಕ್ ಅವರು ಪುಣೆಯಲ್ಲಿ ಗಣೇಶನನ್ನ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತಂದ್ರ ಬ್ರಿಟಿಷರ ವಿರುದ್ಧ ಎಲ್ಲರೂ ಒಗ್ಗೂಡಿ ಹೋರಾಡೋ ಸಲುವಾಗಿ. ಏನು ಬ್ರಿಟಿಷರು ನಮ್ಮ ಮೇಲೆ ನಿರ್ಬಂಧಗಳನ್ನು ಹೇರಿರ್ತಾರಪ್ಪ ಅಂತಂದ್ರ ಜನರು ಎಲ್ಲರೂ ಒಟ್ಟುಗೂಡಿ ಒಂದಾಗಿ ಸಭೆ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳಿ ನಿರ್ಬಂಧಗಳನ್ನು ಹೇರಿರ್ತಾರೆ. ಆದರೆ ಈ ನಿರ್ಬಂಧಗಳು ಇಸ್ಲಾಂ ಧರ್ಮದ ಪ್ರಾರ್ಥನೆಗಳ ಹೊರತಾಗಿರ್ತವೆ. ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದೊಳಗೆ ಯಾವುದಾದರೂ ಈ ರೀತಿ ಪದ್ಧತಿಗಳು ಅದಾವನಂತೇಳಿ ಬಾಲಗಂಗಾಧರ ತಿಲಕ್ ಅವರು ಹುಡುಕಾಡ್ತಾ ಇರ್ಬೇಕಾದ್ರ ಅವ್ರ ತಲೆಗೆ ಒಂದು ಯೋಚನೆ ಬರ್ತದೆ. ಏನಪ್ಪಾ ಅಂತಂದ್ರ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಈ ವಿಘ್ನ ವಿನಾಶಕನನ್ನೇ ನಾವು ಯಾಕೆ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ತಮ್ಮ ಕೇಸರಿ ಪತ್ರಿಕೆಯ ಮೂಲಕ ಎಲ್ಲರಿಗೂ ಕರೆ ಕೊಡ್ತಾರ. ಅಲ್ಲಿ ಬಾಲಗಂಗಾಧರ ತಿಲಕ್ ಅವರು ಎಲ್ಲ ಜನರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ಹುರಿದುಂಬಿಸ್ತಾ ಇರ್ತಾರೆ. ಈ ರೀತಿ ಗಣಪ ಮನೆಗಳಿಂದ ಹೇಗೆ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆಗೊಂಡ ಮತ್ತು ರಾಜಕೀಯವಾಗಿ ಹೇಗೆ ಪ್ರಾಬಲ್ಯವನ್ನು ಪಡ್ಕೊಂಡ ಇದು ಒಂದು ಕಥೆಯಾಗ್ಯದ. ಇನ್ನು ಗಣೇಶನ ಹುಟ್ಟಿನ ಕುರಿತು ಬಹಳಷ್ಟು ಕಥೆಗಳದವು. ಅದರಲ್ಲಿ ಬಹಳಷ್ಟು ಪ್ರಚಲಿತಗೊಂಡಂತಹ ಕಥೆ ಯಾವುದಪ್ಪ ಅಂತಂದ್ರ ಕೈಲಾಸ ಪರ್ವತದೊಳಗ ಶಿವ ಮತ್ತು ಪಾರ್ವತಿ ದೇವಿ ವಾಸ ಮಾಡ್ತಾ ಇರ್ತಾರೆ. ಪಾರ್ವತಿ ದೇವಿ ಒಂದು ದಿನ ಸ್ನಾನಕ್ಕೆ ಹೋಗ್ಬೇಕಾದ್ರ ಯಾರಾದ್ರೂ ಇಲ್ಲಿ ಕಾವಲಿಗೆ ಇರ್ಲಿ ಅಂತ ಹೇಳಿ ಅರಿಶಿಣದಿಂದ ಮಗುವಿನ ಮೂರ್ತಿ ಮಾಡಿ ಆ ಮೂರ್ತಿಗೆ ಜೀವವನ್ನು ತುಂಬತಾಳ. ಜೀವವನ್ನು ತುಂಬಿ ಗಣೇಶ ಅಂತ ಹೇಳಿ ಹೆಸರಿಡ್ತಾಳ. ಗಣೇಶ ತಾಯಿಗೆ ತುಂಬಾ ನಿಷ್ಠಾವಂತ ಮಗನಾಗಿರ್ತಾನೆ. ಆದ್ದರಿಂದ ಪಾರ್ವತಿ ದೇವಿ ನಾನು ಸ್ನಾನಕ್ಕೆ ಹೋಗ್ತೀನಿ, ನೀನ್ ಇಲ್ಲಿ ಕಾವಲಿಗೆ ನಿಲ್ಲು ಅಂತ ಹೇಳಿ ಗಣೇಶನನ್ನ ಕಾವಲಿಗೆ ನಿಂದಿರಿಸಿ ಹೋಗಿರ್ತಾಳ. ಕಾವಲು ಕಾಯ್ತಾ ಇದ್ದಂತಹ ಗಣಪನಿಗೆ ಪರಶಿವನ್ ಎದುರಾಗ್ತಾನೆ. ಶಿವ ಎದುರಾಗಿ ನನಗೆ ದಾರಿ ಬಿಡಪ್ಪ, ನಾನು ಹೋಗೋದಿದೆ ಅಂತ ಹೇಳಿ ಕೇಳ್ತಾನೆ. ಆದರೆ ಆ ಮಾತಿಗೆ ಗಣೇಶನು ನಿರಾಕರಿಸ್ತಾನೆ. ವಿಪರೀತ ಸಿಟ್ಟುಗೊಂಡ ಶಿವನು ತನ್ನ ತ್ರಿಶೂಲದಿಂದ ಆ ಮಗುವಿನ ಶಿರಚ್ಛೇದನವನ್ನು ಮಾಡಿ ಮುಂದೆ ಹೋಗ್ತಾನೆ. ಸ್ನಾನವನ್ನು ಮುಗಿಸಿಕೊಂಡು ಬಂದಂತಹ ಪಾರ್ವತಿ ದೇವಿ ತನ್ನ ಮಗನ ಈ ಪರಿಸ್ಥಿತಿಯನ್ನು ಕಂಡು ವಿಪರೀತ ಆಕ್ರೋಶಗೊಂಡಂತಹ ಪಾರ್ವತಿ ದೇವಿ ಬ್ರಹ್ಮಾಂಡದ ಸರ್ವನಾಶಕ್ಕೆ ತನ್ನ ರೌದ್ರ ರೂಪವನ್ನು ತಾಳ್ತಾಳ. ಬ್ರಹ್ಮಾಂಡದ ಜವಾಬ್ದಾರಿ ಬ್ರಹ್ಮ ವಿಷ್ಣು ಶಿವನಿಗೆ ಇದ್ದುದರಿಂದ ಬ್ರಹ್ಮ ತಕ್ಷಣವೇ ಪ್ರತ್ಯಕ್ಷಗೊಂಡು ಪಾರ್ವತಿ ದೇವಿಯಲ್ಲಿ ಶಿವನ ಕುರಿತು ಕ್ಷಮೆ ಯಾಚಿಸ್ತಾನ. ಪಾರ್ವತಿ ದೇವಿ ನನ್ನ ಮಗನಿಗೆ ಮರುಜೀವ ನೀಡಿದರೆ ಮಾತ್ರ ನಾನು ಶಾಂತನಾಗ್ತೀನಿ ಅಂತ ಹೇಳ್ತಾಳ. ಆ ಮಾತಿಗೆ ಬ್ರಹ್ಮನು ಒಪ್ಪಿಗೆ ಸೂಚಿಸ್ತಾನ. ತಕ್ಷಣವೇ ದೇವಿ ಶಾಂತಗೊಳ್ತಾಳ. ಅಲ್ಲಿಗೆ ಪರಶಿವನು ಪ್ರತ್ಯಕ್ಷಗೊಂಡು ನನ್ನದು ಕ್ಷಮೆ ಇರಲಿ ದೇವಿ ಅಂತ ಹೇಳಿ ಬ್ರಹ್ಮನಿಗೆ ಹೇಳ್ತಾನೆ. ಬ್ರಹ್ಮ ನೀನು ಈ ಕೂಡಲೇ ಭೂಲೋಕಕ್ಕೆ ಹೋಗು, ನಿನಗೆ ಯಾರು ಮೊದಲು ಎದುರಾಗ್ತಾರಲ್ಲ ಅವರ ತಲೆಯನ್ನು ಕಡ್ಕೊಂಡು ಬಾ ಅಂತ ಹೇಳ್ತಾನೆ. ಬ್ರಹ್ಮ ಭೂಲೋಕಕ್ಕೆ ಬಂದು ಸಂಚರಿಸ್ತಾ ಹುಡುಕಾಡ್ತಾ ಇರಬೇಕಾದ್ರ ಅವನಿಗೆ ಒಂದು ಆನಿ ಮರಿಯನ್ನು ಕಾಣ್ತದ. ಆ ಆನಿ ಮರಿಯ ತಲೆಯನ್ನು ಕಡ್ಕೊಂಡು ಬ್ರಹ್ಮ ತಕ್ಷಣವೇ ಕೈಲಾಸ ಪರ್ವತಕ್ಕೆ ಮರಳಿ ಹೋಗ್ತಾನೆ. ಶಿವನಿಗೆ ಆ ತಲೆಯನ್ನು ಕೊಡ್ತಾನೆ. ಶಿವ ಅದನ್ನು ಗಣೇಶನಿಗೆ ನೀಡಿ ಗಣೇಶನಿಗೆ ಮರುಜೀವವನ್ನು ಕೊಡ್ತಾನೆ. ಇದು ಗಣೇಶನ ಹುಟ್ಟಿನ ಬಗ್ಗೆ ಇರುವಂತಹ ಬಹಳಷ್ಟು ಪ್ರಚಲಿತಗೊಂಡಿರುವಂತಹ ಕಥೆಯಾಗಿದೆ. ಇನ್ನು ಗಣೇಶ ಹೇಗೆ ವಿಘ್ನ ವಿನಾಶಕನಾಗಿ ಪ್ರಚಲಿತಗೊಂಡಪ್ಪ ಅಂತಂದ್ರ ಒಂದು ದಿನ ದೇವತೆಗಳೆಲ್ಲ ಸೇರಿ ಪರಶಿವನ ಬಳಿಗೆ ಬಂದು ನಮಗೆ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಶಕನನ್ನು ನೀಡು ಅಂತ ಹೇಳಿ ಕೇಳ್ತಾರ. ಅವಾಗ ಶಿವ ಹೇಳ್ತಾನೆ, ನೀವು ನಿಮ್ಮ ಎಲ್ಲಾ ಒಳ್ಳೆ ಕಾರ್ಯಗಳಲ್ಲಿ ಗಣೇಶನನ್ನ ಪ್ರಪ್ರಥಮ ಬಾರಿಗೆ ಪೂಜಿಸಿ ನಿಮ್ಮ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರ ನಿಮ್ಮ ಎಲ್ಲಾ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಶಕನಾಗಿ ಗಣೇಶ ನೋಡ್ಕೊಂತಾನಂತ ಹೇಳ್ತಾನೆ. ಅವತ್ತಿನಿಂದ ಗಣೇಶ ಎಲ್ಲಾ ವಿಘ್ನಗಳನ್ನೇ ನಿವಾರಣೆ ಮಾಡುವಂತಹ ವಿಘ್ನ ವಿನಾಶಕನಾಗಿ ಹೊರಹೊಮ್ಮತಾನೆ. ಇನ್ನು ಇಂತಹ ನಮ್ಮ ಗಣೇಶನಿಗೆ 2 ಹೆಂಡತಿಯರು, ಒಬ್ಬರ ಹೆಸರು ಸಿದ್ಧಿ, ಇನ್ನೊಬ್ಬರ ಹೆಸರು ವೃದ್ಧಿ. ಗಣೇಶನಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗಳವರ. ಅವರ ಹೆಸರು ಏನಪ್ಪಾ ಅಂತಂದ್ರ ಗಂಡು ಮಕ್ಕಳ ಹೆಸರು ಶುಭ ಮತ್ತು ಲಾಭ, ಹೆಣ್ಣು ಮಕ್ಕಳ ಹೆಸರು ಸಂತೋಷಿ ಅಂತ ಹೇಳಿ. ಇದಿಷ್ಟು ಗಣೇಶನ ಕುರಿತವಾದಂತಹ ಕೆಲವೊಂದಿಷ್ಟು ಮಾಹಿತಿಗಳಾಗ್ಯವು. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಗ ಲೈಕ್ ಮಾಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಮನೆಗಳಲ್ಲಿ ಪರಿಸರ ಸ್ನೇಹಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿ ಪರಿಸರ ಸ್ನೇಹಿ ಪಟಾಕಿಗಳನ್ನ ಬಳಕೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋದಾಗ ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕು ಸ್ನೇಹಿತರೆ. ನಿಮಗೆ ಏನಪ್ಪಾ ಅಂತಂದ್ರ ಮಾನವನ ಕಿವಿಗಳು ಏನದವ ನೋಡ್ರಿ 0 to 85 ಡೆಸಿಬಲ್ ಸೌಂಡ್ ಅನ್ನ ಕೇಳುವಂತಹ ಸಾಮರ್ಥ್ಯವನ್ನು ಹೊಂದಿರ್ತದೆ. ಆದರೆ ಇದೇ ಫ್ರೀಕ್ವೆನ್ಸಿ
85 to 120 ಡೆಸಿಬಲ್ನ ದಾಟ್ತಪ್ಪ ಅಂತಂದ್ರೆ ಈ ಸೌಂಡ್ ಫ್ರೀಕ್ವೆನ್ಸಿನ ನಮ್ಮ ಕಿವಿಗಳು ದೀರ್ಘ ಸಮಯದವರೆಗೆ ಕೇಳಿದ್ವಪ್ಪ ಅಂತಂದ್ರೆ ನಮ್ಮ ಕಿವಿಗಳು ಹಾಳಾಗುವಂತಹ ಸಾಧ್ಯತೆಗಳಿರ್ತಾವೆ. ಹಾಗಾಗಿ ಡಿಜೆ ಸೌಂಡ್ಗಳಿಂದ ನಿಮ್ಮ ಕಿವಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ರಿ ಅಂತ ಹೇಳ್ತಾ, ಡಿಜೆಗಳಿಗೆ ಅಳವಡಿಸಿರ್ತಾರಲ್ಲ ಲೈಟ್ಗಳು, ಶಾರ್ಪಿ ಲೈಟ್ಗಳು ಮತ್ತು ಲೇಸರ್ ಲೈಟ್ಗಳಿಂದ ನಿಮ್ಮ ಕಣ್ಣುಗಳನ್ನ ಮತ್ತು ನಿಮ್ಮ ಮೊಬೈಲ್ ಕ್ಯಾಮ್ರಾಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಮಸ್ಕಾರ ಎಲ್ಲರಿಗೂ. ಗಜಮುಖನೇ ಗಣಪತಿಯೇ ನಿನಗೆ ಬಂದ